ಆಸ್ಪತ್ರೆ ಕಟ್ಟಕ್ಕೆ ಹಗಲು ರಾತ್ರಿ ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನನ್ನ ಮೊಮ್ಮಗ ಕರ್ಣ ಇದನ್ನ ಬೆಳೆಸಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾನೆ. ಆದ್ರೆ ನೀವು ಒಂದೇ ಒಂದು ದಿನದಲ್ಲಿ ಈ ಆಸ್ಪತ್ರೆನ ಸೀಸ್ ಮಾಡ್ಬಿಟ್ರಲ್ಲ. ಯಾರ್ರೀ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಯಾರ ಅಧಿಕಾರ ಕೊಟ್ಟಿದ್ದು? ಅಜ್ಜಿ, ಇಷ್ಟೊಂದು ದುಃಖ ಪಡ್ಬೇಡ ಕಣೆ. ಈ ಆಸ್ಪತ್ರೆ ಮೊದ್ಲಿನ ತರ ಹಾಗೆ ಆಗತ್ತೆ, ನೋಡ್ತಾ ಇರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಕೊಟ್ಟಿದ್ದ ಮಾತನ್ನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಮೋಸ ಮಾಡೋರ್ಗೆ ಮಾತ್ರ ಬೆಲೆ ಜಾಸ್ತಿ. ಕರ್ಣನಂತ ಒಳ್ಳೆ ಮನ್ಸಿರೋರ್ಗೆ ಅದು ಸಾಧ್ಯ ಇಲ್ಲ ರೀ. ಅವ್ರಿಗೆ ಸೋಲೆ. ಅತ್ತೆ, ನಾವೀಗ ಏನು ಮಾಡೋ ಪರಿಸ್ಥಿತಿ ಇಲ್ಲ. ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾನೆಲ್ಲೂ ಬರಲ್ಲ. ಕರ್ಣ ನ್ಯಾಯ ಸಿಗೋವರೆಗೂ ನಾನಿಲ್ಲೇ ಇರ್ತೀನಿ. ಮತ್ತೆ ಈ ಆಸ್ಪತ್ರೆ ಭಾಗ ತೆಗೆಯೋರ್ಗು ನಾನೆಲ್ಲೂ ಹೋಗಲ್ಲ. ನಾನೆಲ್ಲೇ ಇರ್ತೀನಿ. ಮೇಡಮ್, ನೀವು ಹಿಂಗೆಲ್ಲ ಮಾಡೋದು ತಪ್ಪು. ಇಲ್ಲ, ನಾನೆಲ್ಲೂ ಹೋಗಲ್ಲ. ಅದೇನ್ ಮಾಡ್ತೀರೋ ಮಾಡಿ. ಹೋಗಿ ಇಲ್ಲಿಂದ. ನಾನೆಲ್ಲೂ ಹೋಗಲ್ಲ. ಪ್ಲೀಸ್ ಮೇಡಮ್, ಹೋಗಿ ಮ್ಯಾಮ್. ಇಲ್ಲ, ಹೋಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಅರ್ಥ ಮಾಡ್ಕೊಳ್ಳಿ. ನಿನ್ ಜೊತೆ ಅಣ್ಣನ ಜೊತೆ ನಾವೆಲ್ಲರೂ ಇದೀವಿ. ಧೈರ್ಯವಾಗಿರು ನಿಧಿ. ಜೀವನ ನಮ್ಮನ್ನ ಅಟ್ಟಾಡ್ಸ್ಕೊಂಡು ಬಂದಾಗ ಓಡ್ ಹೋಗೋ ಬದಲು ಮುಂದೆ ನಿಂತು ಫೇಸ್ ಮಾಡೋದು ಒಳ್ಳೇದು. ಸತ್ಯಗೆ ಯಾವತ್ತೂ ರಕ್ಷಣೆ ಬೇಕಾಗಿಲ್ಲ, ಆದ್ರೆ ಇವತ್ತು ಅದು ಅನಿವಾರ್ಯ ಆಗಿದೆ. ಅದನ್ನ ನಾವು ಕಾಪಾಡಲೇಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಮರುಜೀವ ಕೊಟ್ಟವರು ನಮ್ಮ ಕರ್ಣಣ್ಣ. ಇವತ್ತು ಅವ್ರ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ. ಯಾರೇ ಅಡ್ಡ ಬಂದ್ರು ಸರಿ, ಕರ್ಣಣ್ಣ ಬಿಡುಗಡೆ ಆಗೋ ಗಂಟ ನಾವ್ ಯಾರು ಹೋರಾಟ ನಿಲ್ಸೋದ್ ಬೇಡ. ಯೂನಿಫಾರ್ಮು ನಿಮ್ಗೆ ದರ್ಪ ಕೊಡ್ಬೋದು, ಹಾಗಂತ ಅದನ್ನ ಜನರ ಮೇಲೆ ಪ್ರಯೋಗಿಸ್ಬೇಡಿ. ಇಲ್ಲಿರೋರು ಯಾರು ನಿಮ್ ಪರ ಇಲ್ಲ. ಒಬ್ಬ ಕರ್ಣನ್ನ ನೀವು ಸೋಲ ತರ ಮಾಡ್ಬೋದು, ಆದ್ರೆ ಅದರಿಂದ ನಮ್ಮಂತ ಸಾವಿರಾರು ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ತಿದ್ದೀರಾ, ನೆನ್ಪಿರ್ಲಿ. ಲಚ್ಚಿ, ಏನೇ ಇದು ಹಠ ನೋಡು. ಮೊದ್ಲೇ ನಿಂಗೆ ಹುಷಾರಿಲ್ಲ, ಇಷ್ಟು ಚಳಿ ಆಗ್ತಾ ಇದೆ. ಬಾಮ್ಮ, ಮನೆಗೆ ಹೋಗೋಣ. ಎಲ್ಲದಕ್ಕೂ ಇಷ್ಟೊಂದು ಡ್ರಾಮಾ ಮಾಡ್ತಾರೆ ಇವರು. ಫಾರ್ಮಾಲಿಟೀಸ್ಗೋಸ್ಕರ ಆದ್ರೂ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ಇವ್ರನ್ನ. ಅತ್ತೆ, ಕರ್ಣನ ಜೈಲಿಂದ ಬಿಡಿಸೋದಕ್ಕೆ ಅಂತ ಮನೆಯವರೆಲ್ಲರೂ ಸೇರ್ಕೊಂಡು ವ್ಯವಸ್ಥೆ ಮಾಡ್ತಿದ್ದಾರೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಹೋಗೋಣ ಮನೆಗೆ. ಕರ್ಣ ಜೈಲಿಂದ ಹೊರಗಡೆ ಬರೋವರೆಗೂ ನಾನೆಲ್ಲೂ ಬರಲ್ಲ. ನಾನಿಲ್ಲೇ ಕೂತಿರ್ತೀನಿ. ಲಚ್ಚಿ ನೋಡು, ಕರ್ಣಂಗೆ ಈ ರೀತಿ ಆಗಿರೋದಕ್ಕೆ ಎಲ್ರಿಗೂ ನೋವಿದೆ. ಅಂತ ಶ್ರೀಕೃಷ್ಣ ಪರಮಾತ್ಮಂಗೆ ಅಪವಾದ ತಪ್ಪಿಲ್ಲ ಅಲ್ವೇನೆ? ಶಮಂತಕ ಮಣಿ ಕದ್ದಿದ್ದು ಅವನೇ ಅಂತ ಎಲ್ರೂ ಅವನ್ಗೆ ಕಳ್ಳನ್ ಪಟ್ಟ ಕೊಟ್ರಲ್ಲ. ತಂದೇನು ತಪ್ಪಿಲ್ಲ ಅಂತ ಆ ಕೃಷ್ಣ ಪರಮಾತ್ಮ ಜಗತ್ತಿಗೆ ತೋರಿಸಿದ್ನಲ್ವಾ? ಹಾಗೆ ನಮ್ ಕರ್ಣನು ತಾನು ನಿರಪರಾಧಿ ಅನ್ನೋದನ್ನ ತೋರಿಸ್ತಾನೆ. ಓ, ಹೋಗಿ ಹೋಗಿ ಆ ಕೃಷ್ಣ ಪರಮಾತ್ಮಗೆ ಈ ಕರ್ಣನ ಹೋಲಿಸ್ತಾ ಇದ್ದಾರೆ. ಈ ಮುಚ್ಕಿದಲೆ ಹಾಳಾಗಿರ್ಬೇಕು. ಕೋರ್ಟು ಅವನು ನಿರಪರಾಧಿ ಅಂತ ಹೇಳುತ್ತೆ. ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ, ಬಾರೆ ಹೋಗೋಣ. ನನ್ ಜೀವ ಹೋದ್ರೆ ಸರಿ ಕಡೆ. ಕರ್ಣ ರಿಲೀಸ್ ಆಗೋವರೆಗೂ ನಾನು ಈ ಜಾಗ ಬಿಟ್ಟು ಎಲ್ಲೂ ಬರಲ್ಲ. ನಿಂಗೇನಾಗಿದೆ? ಯಾಕೆ ಈ ತರ ಬಂದಿದ್ಯಾ? ಹೇಳ್ತೀನಿ.
ನಿಮ್ಮನ್ನ ಜೈಲಿಂದ ಬಿಡಿಸ್ಬೇಕಾದ್ರೆ ದುಡ್ಡು ಬೇಕಾಗಿತ್ತಲ್ವಾ, ಅದಕ್ಕೆ ಏನೋ ಮಾಡಿ ದುಡ್ಡು ಹಚ್ಚಿಸ್ರಿ. ಏನೋ ಮಾಡಿ ಅಂದ್ರೆ ಈ ವಿಷಯ ಎಲ್ಲೂ ಹೊರಗಡೆ ಗೊತ್ತಾಗಂಗಿಲ್ಲ ರೀ. ಡಾಕ್ಟರ್ ಕರ್ಣ ಅಂತಿದಾರಲ್ಲ, ಅವ್ರಿಗೆ ಒಂದು ದೊಡ್ಡ ಕೇಸಲ್ಲಿ ಜೈಲ್ಗೆ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ನಾನು ಸತ್ತೋಗಿದ್ದೀನಿ ಅಂತ ಆಕ್ಟಿಂಗ್ ಮಾಡಬೇಕಾಗಿತ್ತು. ಮಾಡಿದೆ, ಕೈ ತುಂಬ ದುಡ್ಡು ಕೊಟ್ಟರು. ನಾನೀಗ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಇಲ್ಲಿದ್ರೆ ತುಂಬ ಕಷ್ಟ ಅಂತ ಹೇಳ್ತಿದ್ರು. ದುಡ್ಡು ಕೊಟ್ಟು ಹೇಗಾದರೂ ಮಾಡಿ ನಿಮ್ಮನ್ನು ಬಿಡಿಸ್ತೀನಿ, ಅದನ್ನೇ ಹೇಳೋಗೋಣ ಅಂತ ಬಂದೆ. ಏನು ಹೇಳ್ತಾ ಇದೀಯಾ? ಡಾಕ್ಟರ್ ಕಣ್ಣ ಅವ್ರನ್ನ ಸುಳ್ಳು ಕೇಸಲ್ಲಿ ಜೈಲ್ಗೆ ಹಾಕಿದಾರ? ಹೌದು ರೀ, ಅಪ್ಪಿ ತಪ್ಪಿನೂ ಯಾರಿಗೂ ಹೇಳ್ಬೇಡಿ. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಯಾಕ್ರಿ, ಏನಾಯ್ತು? ನಾನು ಈಗ ಜೀವಂತಾಗಿ ಇದ್ದೀನಿ ಅಂದರೆ ಡಾಕ್ಟರ್ ಕಣ್ಣನೇ ಕಾರಣ. ಏನು ಹೇಳ್ತಿದ್ದೀರಾ? ಅವರು ಇಲ್ಲ ಅಂದಿದ್ದಿದೆ ಇಷ್ಟೊತ್ತಿಗೆ ನೀನು ನನ್ನ ಹೆಣ್ಣ ನೋಡ್ತಿದ್ದೆ. ದೇವ್ರ ಥರ ಬಂದು ನಂಗೆ ಕಾಪಾಡಿದ್ರು. ಅವ್ರಿಗೆ ಅನ್ಯಾಯ ಆಗಬಾರ್ದು. ನೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇರೋದೆಲ್ಲ ಒಪ್ಕೊಬಿಡು. ಬನ್ನಿ ಮಾ, ಟೈಮ್ ಆಯಿತು. ಹೊರಟೆ ಸರ್, ಹೊರಟೆ. ಹೇಳಿದ್ ಗೊತ್ತಾಯ್ತಾ? ಎಲ್ಲಿ ಮಗು ತೋರಿಸು. ಹುಷಾರು, ಕಣ್ಣವ್ರನ್ನ ನೀನೇ ಕಾಪಾಡಬೇಕು.